ಕತೆ ಸುಂದರ್ಬನ್ ಎನ್ನುವ ಕಾಡಲ್ಲಿ ನಡೆದಿದ್ದು. ಅಲ್ಲೊಂದು ದಪ್ಪ ಬಪ್ಪಾಯಿ ಜೀವಿಸ್ತಿತ್ತು. ದಪ್ಪ ಬಪ್ಪಾಯಿ ತುಂಬಾನೇ ಒಳ್ಳೆಯವನು. ಅವನ ಒಳ್ಳೆತನನ ಉಪಯೋಗಿಸ್ಕೊಂಡು ಅಲ್ಲಿರುವ ಜಂತುಗಳು ಅವ್ರನ್ನ ಯಾಮಾರಿಸ್ತಿದ್ವು. ದಪ್ಪ ಬಪ್ಪಾಯಿಗೆ ಯಾರು ಫ್ರೆಂಡ್ಸೇ ಇಲ್ಲ. ಆದ್ರಿಂದ ಅಲ್ಲಿಗೆ ಅವಾಗವಾಗ ಮೈನಾ ಬರ್ತಿತ್ತು. ಒಂದಿನ ಮೈನಾ ಅವ್ರತ್ರ ಬಂದು, ಬಪ್ಪಾಯಿ, ನನಗ್ ತುಂಬಾ ಹಶ್ವಾಗ್ತಿದೆ, ನಿನ್ನ ಹಣ್ಣನ್ನು ತಿನ್ಲಾ? ಸುನೇರಿ ಮೇನಾ, ಇದನ್ನ ನೀನ್ ಕೇಳ್ಬೇಕಾ? ನೀನು ಯಾವಾಗ ಬೇಕಾದ್ರೆ ಇದನ್ನ ತಿನ್ಬಹುದು. ನೀ ನನ್ನ ಸ್ನೇಹಿತೆ, ಆದ್ರೆ ಆವಾಗ ನನ್ನ ಹತ್ರ ಮಾತಾಡಕ್ ಬರ್ತಾ ಇರು. ನಾವು ಒಬ್ಬಟ್ಟಿಯಾಗಿ ಬೋರ್ ಹೊಡಿತಾ ಇದೆ ನಂಗೆ. ಆಹಾ, ಖಂಡಿತ ಬರ್ತೀನಿ. ನೀನು ತುಂಬಾ ಒಳ್ಳೆಯವನು ಗೊತ್ತಾ? ಮೈನಾ ಗುಂಡು ಬಪ್ಪಾಯಿನ ಹಣ್ಣುಗಳನ್ನು ತಿನ್ನುತ್ತೆ. ತಿನ್ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ. ಅದಾದ್ಮೇಲೆ ಬಪ್ಪಾಯಿನ ನೋಡೋದಕ್ಕೆ ಬರ್ಲೇ ಇಲ್ಲ. ನಮ್ಮ ದಪ್ಪ ಬಪ್ಪಾಯಿ ಪಾಪ ಮೈನಾ ಬಗ್ಗೆನೇ ಯೋಚನೆ ಮಾಡಿ ತುಂಬಾ ಬೇಜಾರಾಗಿತ್ತು. ನನ್ನ ಸ್ನೇಹಿತೆ ಸುನೇರಿ ಸುಮಾರು ಹೊತ್ತಿಂದ ನನ್ನ ಹತ್ರ ಬರ್ಲೇ ಇಲ್ಲ. ಅವಳಿಗೇನೂ ಆಗಿಲ್ಲ ತಾನೆ? ತುಂಬಾ ದಿನದ ನಂತರ ಅಲ್ಲಿಗೆ ಮೈನಾ ಬರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ದಪ್ಪ ಬಪ್ಪಾಯಿ ತುಂಬಾನೇ ಸಂತೋಷ ಪಡುತ್ತೆ. ಸುನೇರಿ, ನೀನು ಹೇಗಿದೀಯಾ? ಸುಮಾರು ದಿನ ಆದ್ಮೇಲೆ ಬಂದಿದ್ಯಾ? ಹಾ, ನಾನು ಸ್ವಲ್ಪ ಆಚೆ ಹೋಗಿದ್ದೆ. ಸರಿ, ನಿನ್ನ ಹಣ್ಣುಗಳನ್ನು ನಾನ್ ತಿನ್ಲಾ? ಅದು ಮಾತ್ರ ಅಲ್ದೆ ನನ್ನ ಮಕ್ಕಳಿಗೂ ಕೂಡ ನಾನು ಎತ್ಕೊಂಡು ಹೋಗ್ತೀನಿ. ಏನು, ನೀನ್ ಮದ್ವೆ ಮಾಡ್ಕೊಂಡ್ಯಾ? ನನಗೆ ಹೇಳಲೇ ಇಲ್ಲ ನೀನು. ಹಾ, ಹೇಳಿದ್ರೆ ಮಾತ್ರ ಏನ್ ಪ್ರಯೋಜನ? ನೀನ್ ಮದ್ವೆಗ್ ಬರ್ತೀಯಾ? ನೀನು ಒಂದು ಮರ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕಾಗಲ್ಲ, ಜ್ಞಾಪಕ ಇಟ್ಕೋ. ಅದನ್ನ ಕೇಳಿದ ತಕ್ಷಣ ಬೊಪ್ಪಾಯಿಗೆ ಪಾಪ ತುಂಬಾನೇ ಕೋಪ ಬರುತ್ತೆ. ಸುನೇರಿ, ನಾನು ನಿನ್ನ ಸ್ನೇಹಿತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಉಪಯೋಗಿಸ್ಕೊಳಕ್ ಮಾತ್ರ ನೀನ್ ಹತ್ರ ಬಂದಿದ್ಯಲ್ಲ. ಇವತ್ತಿಂದ ನಮ್ಮ ಸ್ನೇಹ ಮುರಿದೋಯ್ತು. ಇವತ್ತಿಂದ ನನ್ನ ಹಣ್ಣನ್ನು ತಿನ್ನಕ್ಕೆ ನೀನ್ ಬರ್ಬೇಡ. ಮೇನಾ ಅಲ್ಲಿಂದ ಕೋಪ ಮಾಡ್ಕೊಂಡು ಓಡೋಗ್ಬಿಡುತ್ತೆ. ಆಮೇಲೆ ಒಂದು ದಿನ ಬೇರೆ ಕಾಡಿನಿಂದ ಒಂದು ಸುಂದರವಾದ ಪರಿ ಪಕ್ಷಿ ಬಪ್ಪಾಯಿ ಇರುವ ಕಾಡಿಗೆ ಬರುತ್ತೆ. ಕಾಡಲ್ಲಿ ಸ್ವಲ್ಪ ಸ್ವಲ್ಪ ಚಳಿಗಾಲ ಪ್ರಾರಂಭಿಸುತ್ತೆ. ಒಂದಿನ ನೀಲು ಪಕ್ಷಿ ಬಪ್ಪಾಯಿ ಹತ್ರ ಬರುತ್ತೆ. ಬಪ್ಪಾಯಿನ ಕೇಳ್ದೇನೆ ಬಪ್ಪಾಯಿ ಅವ್ರ ಮನೆಗೆ ಹೋಗಿ ಅಲ್ಲೇ ಇರಕ್ಕೆ ಶುರು ಮಾಡುತ್ತೆ. ಅರೆ ಹೊರಗ್ ಬಾ, ಯಾರು ನೀನು? ಹಾ, ನನ್ನ ಅಪ್ಪಣೆ ಇಲ್ದೆ ಈ ಮನೆ ಒಳಗಡೆ ಹೋಗ್ಬಾರ್ದು. ಏಯ್ ಸುಮ್ನಿರ, ನಿನ್ನ ಮನೇಲಿ ಯಾರು ಇರೋದೇ ಇಲ್ಲ. ಹೀಗಿದ್ದು ಕೂಡ ನನ್ನ ತಡೆಯಕ್ಕೆ ಬಂದ್ರೆ ಅನ್ಕೋ, ಮತ್ತೆ ನಿನ್ನ ಗತಿ ಕಾಣಿಸ್ಬಿಡ್ತೀನಿ. ಆ ಕಡೆ ಪರಿ ಪಕ್ಷಿ ಹೋಗ್ತಾ ಇರುತ್ತೆ. ಅಲ್ಲಿ ಬಪ್ಪಾಯಿ ಬೇಜಾರಾಗಿರೋದನ್ನ ನೋಡಿ ಅದು ಬಪ್ಪಾಯಿ ಹತ್ರ ಹೋಗುತ್ತೆ. ಗಿಳಿ, ಇವಾಗ ನೀನ್ ಆಚೆ ಬರ್ತೀಯೋ ಇಲ್ವೋ? ನೀನ್ ಬಂದಿಲ್ಲ ಅಂದ್ರೆ ಆಮೇಲೆ ನೋಡು, ನಾನು ಕಾಡಲ್ಲಿರುವ ಎಲ್ಲ ಪಕ್ಷಿಗಳಿಗೂ ಹೇಳಿ ಅವ್ರ ಹತ್ರ ನಿನ್ನನ್ನ ಅಟ್ಯಾಕ್ ಮಾಡಿಸ್ತೀನಿ, ಅರ್ಥ ಮಾಡ್ಕೋ. ನೀಲು ಪಕ್ಷಿ ಮನೆಯಿಂದ ಆಚೆ ಬಂದ್ಬಿಡುತ್ತೆ. ನೀನ್ ಯಾರು ಜಾಸ್ತಿ ಮಾತಾಡ್ತೀಯಾ? ನೀನು ಕೂಡ ಯಾರಿಗೂ ಅಷ್ಟು ಕಷ್ಟ ಕೊಡಬಾರ್ದು ಹಂಗಂತ ಹೇಳಿ ಅದು ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ನಿಂಗೆ ತುಂಬಾ ತುಂಬಾ ಧನ್ಯವಾದ ಪರಿ ಹಕ್ಕಿ. ಇದಕ್ಕಿಂತ ಮುಂಚೆ ನಾನಿನ್ನ ನೋಡ್ಲೇ ಇಲ್ವಲ್ಲ. ನಾನು ಸ್ವಲ್ಪ ದಿನದ ಹಿಂದೆನೆ ಇಲ್ಲಿಗೆ ಬಂದೆ. ನಾನ್ ಮನೆ ಕಟ್ಕೊಳ್ಳೋದಕ್ಕೆ ವಸ್ತುಗಳನ್ನ ಹುಡುಕ್ತಿದ್ದೀನಿ. ಆಗ ಈ ಗಿಳಿ ನಿನ್ನ ಹಿಂಸೆ ಮಾಡ್ತಿರೋದನ್ನ ನೋಡ್ದೆ. ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ. ನೀನು ಮನೇಲಿರ್ಬೇಕಂದ್ರೆ ನನ್ ಮನೇಲೇ ಇರ್ಬೋದಲ್ಲ. ಇಲ್ಲ ಇಲ್ಲ, ನನ್ನ ಮನೆ ನಾನೇ ಕಟ್ಕೋಬೇಕು. ನೀನೇನ್ ಚಿಂತೆ ಮಾಡ್ಬೇಡ. ನಾನ್ ನಿಂಗ್ ಸಹಾಯ ಮಾಡಿದೀನಿ ಅಂತ ನಿನ್ನ ಮನೇಲಿ ನಾನು ಇರ್ತೀನಿ ಅಂತ ಅರ್ಥ ಅಲ್ಲ. ಅರೆ ಇಲ್ಲ ಇಲ್ಲ, ಆ ರೀತಿ ಏನೂ ಇಲ್ಲ. ನೀನು ನನ್ನ ಮನೇಲಿ ಇರಬಹುದು. ಖಂಡಿತ ನನ್ ಸ್ವಾಭಿಮಾನನ ನೀನು ತಪ್ಪಾಗಿ ತಿಳ್ಕೊಂಬಿಡ. ನಾನು ಖಂಡಿತ ಮನೆ ಕಟ್ಕೋಬೇಕು. ಒಂದ್ ವೇಳೆ ನನ್ ಕೈಲಿ ಆಗಿಲ್ಲ ಅಂದ್ರೆ ಬರ್ತೀನಿ ಹಂಗಂತ ಹೇಳಿ ಪರಿ ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ಇನ್ನೊಂದ್ ಕಡೆ ನೀಲು ಇದನ್ನೆಲ್ಲ ನೋಡ್ತಾ ಏನಾದ್ರೂ ಮಾಡ್ಲೇಬೇಕು ಅಂತ ಚಿಂತೆ ಮಾಡುತ್ತೆ. ನೀಲು ಪಕ್ಷಿ ದಿನಾನು ಹೋಗಿ ಪಪ್ಪಾಯಿಗೆ ಚಿತ್ರಹಿಂಸೆ ಕೊಡ್ತಿತ್ತು. ಒಂದ್ಸಲ ಅದರ ರೆಂಬೆನ ಒಡ್ದಾಕೋದು, ಅದರ ಹಣ್ಣುಗಳನ್ನ ಕಿತ್ತಾಕೋದು ಅಂತ ಮಾಡ್ತಿತ್ತು. ಪಾಪ ಬಪ್ಪಾಯಿಗೆ ತುಂಬಾನೇ ನೋವಾಗ್ತಿತ್ತು. ಈಗ ನಾನು ಏನ್ ಮಾಡ್ಲಿ? ನನ್ನ ಹತ್ರ ಉಪಾಯನೇ ಇಲ್ವಲ್ಲ. ಇದ್ರ ಹತ್ರ ಜಗಳ ಆಡಿ ಇದನ್ನ ಓಡ್ಸೋರು ಯಾರಿದ್ದಾರೆ? ಒಂದಿನ ಪರಿ ಪಕ್ಷಿ ಹಾರ್ಕೊಂಡ್ ಹೋಗ್ತಿರುತ್ತೆ. ಆಗ ಬಪ್ಪಾಯಿ ನೋಡಿ ಹೇಳುತ್ತೆ, ಅರೆ ಪರಿ ಹಕ್ಕಿ, ನಿಲ್ಲು ನಿಲ್ಲು. ಏನಾಯ್ತು ದಪ್ಪ ಬಪ್ಪಾಯಿ? ನನ್ನ ಹತ್ರ ಹೇಳು. ಅರೆ ನನ್ನ ಮಾತನ್ನ ಕೇಳು. ನಿನ್ ಮನೆ ಸೃಷ್ಟಿ ಆಯ್ತಾ? ಇನ್ನೂ ಏನೂ ಮಾಡಕ್ಕಾಗಿಲ್ಲ. ನನ್ಗೇನೋ ವಸ್ತುಗಳೇ ಸಿಕ್ಕಿಲ್ಲ. ತುಂಬಾ ಚಳಿ ಇದೆ. ನೀನು ನಮ್ಮನೇಲೇ ಇರು. ನೀನ್ ನಂಗೆ ಸಹಾಯ ಮಾಡ್ದೆ, ನಾನು ಕೂಡ ನಿಂಗೆ ಸಹಾಯ ಮಾಡ್ಬೇಕು ತಾನೆ? ಸರಿ, ಆ ನೀಲು ಪಕ್ಷಿ ಮತ್ತೆ ನಿಮ್ಮನ್ನ ಹಿಂಸೆ ಮಾಡ್ತಾ ಇದೀಯಾ? ಹೌದು, ಅದು ದಿನ ಬಂದು ನಂಗೆ ಕಷ್ಟವನ್ನ ಕೊಡ್ತಾ ಇದೆ. ನನ್ನ ಪಪ್ಪಾಯವನ್ನ ಉದುರಿಸ್ತಾ ಇದೆ. ಅವಾಗವ ರೆಂಬೆ ಎಲ್ಲ ಕುಕ್ಕುತ್ತೆ. ನಂಗೆ ತುಂಬಾ ನೋವಾಗುತ್ತೆ. ನಂಗೆ ಸಹಾಯ ಮಾಡೋದಕ್ಕೆ ನನ್ನ ಹತ್ರ ಯಾರು ಕೂಡ ಇಲ್ಲ. ನೀನೇನ್ ಚಿಂತೆ ಮಾಡ್ಬೇಡ, ನಾನ್ ನಿನ್ ಫ್ರೆಂಡ್ ಆಗಿರ್ತೀನಿ. ಇನ್ಮೇಲೆ ನಾನು ಇಲ್ಲೇ ಇದ್ದು ಆ ನೀಲು ಪಕ್ಷಿನ ನೋಡ್ಕೋತೀನಿ. ನೀವೇನು ಚಿಂತೆ ಮಾಡ್ಬೇಡಿ. ನೀ ನನ್ನ ತುಂಬಾ ಒಳ್ಳೆ ಸ್ನೇಹಿತೆ.
ತುಂಬಾ ಒಳ್ಳೆ ಮನ್ಸವಳು. ಇವತ್ತಿನವರೆಗೂ ಎಲ್ಲ ಹಕ್ಕಿ ಹಣ್ಣು ತಿನ್ನಕ್ ಮಾತ್ರ ಬರ್ತಾ ಇದ್ರು. ನನ್ನ ಕಷ್ಟ ಯಾರಿಗೂ ಅರ್ಥ ಆಗಿಲ್ಲ. ನನ್ನ ಜೊತೆ ಯಾರೂ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ. ಆದ್ರೆ ನೀನ್ ಮಾಡ್ದೆ. ಥ್ಯಾಂಕ್ ಯು. ಆಮೇಲೆ ಅವತ್ತಿಂದ ಪರಿಪಕ್ಷಿ ಬಪ್ಪಾಯಿ ಜೊತೆನೆ ಜೀವಿಸೋದಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ದಿನದ ನಂತರ ನೀಲು ಬಪ್ಪಾಯಿನ ಹಿಂಸೆ ಮಾಡೋದಕ್ಕಂತ ಬರುತ್ತೆ. ಅದನ್ನ ನೋಡಿದ ತಕ್ಷಣ ನೀಲು ಪಕ್ಷಿ ಅದರ ಸ್ನೇಹಿತರನ್ನ ಕರ್ಕೊಂಡ್ ಬಂದು ಅದನ್ನ ಅಟ್ಯಾಕ್ ಮಾಡಿಸುತ್ತೆ. ಹೇಯ್, ನಂಗೂ ಒಂದು ಕಾಲ ಬರುತ್ತೆ. ಎಷ್ಟು ದಿನ ಅಂತ ಪಪ್ಪಾಯ ಮರವನ್ನ ಕಾಪಾಡ್ತೀಯ ನೋಡ್ತೀನಿ. ಖಂಡಿತ ಇದು ಒಂದಿನ ಒಬ್ಬಂಟಿ ಆಗಿರ್ಬೇಕು. ಆವಾಗ ಇದನ್ನ ಏನ್ ಮಾಡ್ತೀನಂತ ನೋಡು. ಹಂಗಂತೇಳಿ ನೀಲು ಪಕ್ಷಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಪರಿ ಯೋಚನೆ ಮಾಡಕ್ಕೆ ಪ್ರಾರಂಭಿಸುತ್ತೆ. ಹೋಗುವಾಗ ನೀಲು ಪಕ್ಷಿ ಸರಿಯಾಗಿ ಹೇಳ್ಬಿಟ್ಟೋಯ್ತು. ಖಂಡಿತ ನನ್ನ ಫ್ರೆಂಡ್ ನ ಬಿಟ್ಟು ನಾನು ಹೋಗೋದಿಲ್ಲ. ಖಂಡಿತ ಅವ್ರ ಜೊತೆ ಇದ್ದು ಚೆನ್ನಾಗಿ ನೋಡ್ಕೋತೀನಿ. ಅವ್ರನ್ನ ಯಾರು ಏನಾದ್ರೂ ಮಾಡಿದ್ರೆ ಅವ್ರನ್ನ ಸುಮ್ನೆ ಬಿಡಲ್ಲ. ನೀಲು ಪಕ್ಷಿ ಯಾವಾಗೆಲ್ಲ ಬಪ್ಪಾಯಿನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಬರುತ್ತೋ ಆಗೆಲ್ಲ ಪರಿ ಪಕ್ಷಿ ಅದರ ಸ್ನೇಹಿತರನ್ನ ಕರ್ಕೊಂಡ್ ಬಂದು ನೀಲುನ ಅಟ್ಯಾಕ್ ಮಾಡ್ತಿತ್ತು. ಆಮೇಲೆ ದಪ್ಪ ಬಪ್ಪಾಲಿ ತುಂಬಾ ಸಂತೋಷವಾಗಿರ್ತಿತ್ತು. ಪರಿಗೆ ತುಂಬಾನೇ ಸುಂದರವಾದ ಮನೆ ಮತ್ತೆ ತುಂಬಾನೇ ಒಳ್ಳೆಯ ಸ್ನೇಹಿತ ಸಿಗ್ಬಿಟ್ಟ.